ಅರಸೀಕೆರೆ ತಾಲೂಕಿನ ಬಾಣವರ ಹೋಬಳಿಯ ಬೇವಿನಹಳ್ಳಿ ಗ್ರಾಮದಲ್ಲಿ ಕಳೆದ 8 ತಿಂಗಳಿನಿಂದ ಅರ್ಚಕನಾಗಿ ಪೂಜಾ ಕಾರ್ಯನಿರ್ವಹಿಸುತ್ತಿರುವ ಡಿ ನಿಖಿಲ್ ರವರು ತಮ್ಮ ಜೀವನ ಹಾಗೂ ಭದ್ರತೆ ಕುರಿತು ಗಂಭೀರ ಆತಂಕ ವ್ಯಕ್ತಪಡಿಸಿ ನ್ಯಾಯ ಕೊಡಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ. ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಅರ್ಚಕ ನಿಖಿಲ್, ಮುದ್ರಾ ಇಲಾಖೆಯಿಂದ ಬರಬೇಕಾದ ಗೌರವಧನ ಸಿಗದೆ ಜೀವನ ನಡೆಸುವುದು ಕಷ್ಟವಾಗುವ ಮಧ್ಯ ಕೆಲ ವ್ಯಕ್ತಿಗಳು ಜೀವ ಬೆದರಿಕೆ ಹಾಕುತ್ತಿದ್ದಾರೆ. ಅವರ ಪ್ರಕಾರ ಬಸವರಾಜ, ಮಂಜುಳಾ, ಇಂದ್ರಜಿತ್, ಬಸವರಾಜ್, ರವಿ ಸೇರಿದಂತೆ ಕೆಲವರು ನೀನು ಜೀವನ ಹೇಗೆ ಮಾಡುತ್ತೀಯೋ ನೋಡುತ್ತೇವೆ ಎಂದು ನೇರವಾಗಿ ಬೆದರಿಕೆ ಹಾಕಿದ್ದಾರೆ. ಅಲ್ಲದೆ ಪಕ್ಕದ ದೊಡ್ಡನಹಳ್ಳಿ ಗ್ರಾಮದ ಮಧು, ರಾಜಣ್ಣ, ಬಸವರಾಜ್, ಆನಂದಪ್ಪ, ಪ್ರಕಾಶ್, ಈಶ್ವರಪ್ಪ ಸೇರಿದಂತೆ ಇತರರು ಈ ಬೆದರಿಕೆ ಬೆಂಬಲ ನೀಡುತ್ತಿದ್ದಾರೆ ಎಂದು ದೂರಿದರು. ಜಮೀನು ವಿಚಾರದಲ್ಲಿ ಸುಳ್ಳು ಆಪಾದಗಳನ್ನು ಸೃಷ್ಟಿಸಿ ಊರಿನಿಂದ ಆಚೆಗೆ ತಳ್ಳಿ ಹೊರಹಾಕಲು ಪ್ರಯತ್ನಿಸಲಾಗಿದೆ. ದೇವಾಲಯದಲ್ಲಿ ಪೂಜೆ ಮಾಡಿಸಿದರೂ ಮಾಡಿದ ಕೆಲಸಕ್ಕೆ ಸಂಬಳ ನೀಡಲು ನಿರಾಕರಿಸುತ್ತಿದ್ದಾರೆ. ಈ ಬಗ್ಗೆ ಪೊಲೀಸ್ ಠಾಣೆ ಹಾಗೂ ತಹಶೀಲ್ದಾರ್ ಕಚೇರಿಗೆ ದೂರು ನೀಡಿದ್ದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಆಡಳಿತ ವ್ಯವಸ್ಥೆಯ ನಿರ್ಲಕ್ಷ್ಯವನ್ನು ತೋರಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನನಗೆ ಏನಾದರೂ ಅನಾಹುತ ಸಂಭವಿಸಿದರೆ ಅಥವಾ ನಾನು ಆತ್ಮಹತ್ಯೆಗೆ ಮುಂದಾದರೂ ಈ ಎಲ್ಲಾ ವ್ಯಕ್ತಿಗಳೇ ಕಾರಣ ಎಂದು ಡಿ ನಿಖಿಲ್ ರವರು ಸ್ಪಷ್ಟವಾಗಿ ಹೇಳಿಕೊಂಡರು. ಅರ್ಚಕನಾಗಿ ದೇವಾಲಯದ ಸೇವೆಯಲ್ಲಿ ತೊಡಗಿರುವ ನನಗೆ ನ್ಯಾಯ ಸಿಗದೆ ಜೀವ ಬೆದರಿಕೆ ಎದುರಿಸುತ್ತಿರುವ ಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ನನ್ನ ಮೇಲೆ ಹಲ್ಲೆ ಮಾಡಲಾಗಿದೆ ಎಂದು ಸಾಕ್ಷಿಗಳ ಪ್ರದರ್ಶಿಸಿದರು. ಕೂಡಲೇ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರ್ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲಿಸಿ ನನಗೆ ನ್ಯಾಯ ಕೊಡಿಸಬೇಕು. ಇದೇ ವೇಳೆ ಮನವಿ ಮಾಡಿದರು. ನೆಕ್ಸ್ಟ್ ಸತಿ ಇನ್ನೊಂದು 5 ವರ್ಷ ಬಿಟ್ಟು ತೋರಿಸಿದ್ರೆ ಗೊತ್ತಾಗುತ್ತೆ, ನನ್ನಂತ ಮಾದರಿಯಾಗಿರೋ ಹುಡುಗ ಗೊತ್ತಾಗುತ್ತೆ. ಬರಬೇಕು, ಎಲ್ಲರೂ ಬಂದು ನನಗೆ ಸಹಕರಿಸಿ ಏನು ತಪ್ಪಿದೆ ಅಂತ ಊರವ್ರ ಮುಂದೆ ಕೇಳಿ, ನನ್ನ ಪೂಜೆಯಲ್ಲಿ ಏನಾರು ತಪ್ಪು ಮಾಡಿದರೆ ಪೂಜೆ ಬಿಡಿಸಿ, ನಾನು ಏನಾರ ದೇವಸ್ಥಾನದಲ್ಲಿ ಒಡವೆ ಆಗಲಿ ದುಡ್ಡಾಗಲಿ ಏನೋ ಎತ್ಕೊಂಡಿರೋ ಅದು ಪರವಾಗಿಲ್ಲ, ನಾನು ಕೇಳಿದ್ದು ನಾನು ಪೂಜೆ ಮಾಡಿದ್ದು ನನಗೆ ಕೊಡಿಸಿ ಅಂತಂದರೆ ಊರಿನ ಮುಖಂಡರುಗಳೆಲ್ಲ ಪೂಜೆ ದುಡ್ಡು ಬರಬಾರ್ದು ಅಂತ ನಿಲ್ಲಿಸಿದ್ದಾರೆ. ಪಾಪ ಹುಡುಗ ಪೂಜೆ ಮಾಡಿದ್ದು ಅವ್ರ ಅಪ್ಪ ಅವ್ರು ಎದುರಿಸಿರೋದಕ್ಕೆ ಹುಡುಗ ನನಗೆ ದುಡ್ಡೇ ಬೇಡ ಅಂತ ಹೇಳೋ ಲೆಕ್ಕಾಚಾರಕ್ಕೆ ಬಂದಿದ್ದಾನೆ. 1,20,000 ದುಡ್ಡು. ನಾವು ಇವಾಗ ಎಣ್ಣೆ ಬಜ್ನೆ ಆಗಲಿ ಹೂವಾಗಲಿ ಎಲ್ಲ ತೊಗೊಂಡೋಗಿರೋದು ಊರವ್ರು ನೋಡಿದ್ದಾರೆ. ಅನ್ನದಾಸೋಹ ಎಲ್ಲ ನಾನು ಕೊಟ್ಟಿದ್ದೀನಿ. ನನ್ನ ದುಡ್ಡು ನನಗೇ ಬರ್ದಂಗೆ ಮಾಡಿದ್ರೆ ನಾವು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು? ನನಗಿದೊಂದು ನ್ಯಾಯ ಕೊಡ್ಸ್ಕೊಂಡು ಕೊಡಿ, ಎಲ್ಲರೂ ಬಂದು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಸೂಕ್ತ ರಕ್ಷಣೆ ನೀಡುವ ಜೊತೆಗೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬುದು ಅರ್ಚಕನ ಒತ್ತಾಯವಾಗಿದೆ. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.